ನಾವು ಎಫೆಸ ಪತ್ರಿಕೆಯನ್ನು ಕ್ರಮವಾಗಿ ಧ್ಯಾನ ಮಾಡ್ತಾ ಬಂದಿರುವಾಗ ಅದರಲ್ಲಿ ದೇವರು ತನ್ನ ಮಕ್ಕಳಿಗೆ ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ತಮ್ಮ ಹೃದಯಗಳು ಸ್ವೀಕರಿಸುವಂಥವರಿಗೆ ಆ ಪರಲೋಕದ ಬಾಧ್ಯತೆ ಮಹಿಮೆ ಮಾತ್ರ ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ಆಲೋಚನೆ ಮಾಡ್ತಾ ಬಂದಂಥ ಒಂದು ಪ್ರಾಮುಖ್ಯವಾದ ಸಂಗತಿ ಅಂದರೆ ದೇವರು ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಅಂದರೆ ಸಿಂಹಾಸನದ ಬಾಧ್ಯಸ್ಥಿಕೆಗೆ ಯೇಸು ಕ್ರಿಸ್ತನಿಗೆ ಕೂಡಿಸಿದ್ದಾನೆ ಎಂಬ ಸಂಗತಿ ಅದು ಭಾಳ ವಿಶೇಷವಾದಂಥ ಒಂದು ಸಂಗತಿ ಪ್ರಿಯರೇ. ಎಂದಾದರೂ ನಮ್ಮ ಜೀವಿತದಲ್ಲಿ ದೇವರು ಇಂಥ ಕನಿಷ್ಠನಾದಂಥ ಪಾಪಿಯಾದ ನನ್ನನ್ನು ಈ ಲೋಕದ ಹೊಲಸು ಕಸವೋ ಎಂಬಂತಿದ್ದಂಥ ನನ್ನನ್ನು ಪ್ರೀತಿ ಮಾಡಿ ಆ ಪರಲೋಕದ ಬಾಧ್ಯಸ್ಥೆಗೆ ನಡೆಸಿದ್ದಾನಲ್ಲ, ಇದೆಂದಾದರೂ ಆಲೋಚನೆ ಮಾಡಿದ್ದೇವೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಮುಖ್ಯವಾಗಿ ಕಾಣಬೇಕು ಸಂಗತಿ ನಮ್ಮ ಆತ್ಮೀಯ ಕಣ್ಣು ತೆರೆಯಲ್ಪಡಬೇಕು. ಬರೀ ಈ ಲೋಕದ ಸಂಗತಿಗಳಲ್ಲೇ ನಾವು ಮಗ್ನರಾಗಿ ಅದರಲ್ಲೇ ಮುಳುಗಿ ಹೋಗೋದಂತೆ ದೇವರು ಈ ಲೋಕದ ಯಾತ್ರೆ ಮುಗಿಸಿದ ನಂತರ ಮುಂದಿರ್ತಕ್ಕಂಥ ಆ ಪರಲೋಕದ ಬಾಧ್ಯತೆ ಅದನ್ನು ನಾವು ಅದೃಷ್ಟಿಸಬೇಕಾಗಿದೆ. ಸೈತಾನ ಏನು ಮಾಡಿದ್ದಾನೆ, ಬರೀ ಲೋಕದ ಸಂಗತಿಗಳಲ್ಲೇ ನಮ್ಮನ್ನು ಬೀಳಿಸಿ ಅದರಲ್ಲೇ ನಮ್ಮನ್ನು ಏನು ಮಾಡಿದ್ದಾನೆ, ಅಂಧಕಾರದಲ್ಲಿ ಬಂಧಿಸಿ ದೇವರು ನಮಗೋಸ್ಕರ ಮಾಡಿರುವಂಥ ಪರಲೋಕದ ಬಾಧ್ಯತೆ ನಂಬಿಕೆ ನಿರೀಕ್ಷೆಯಲ್ಲಿ ನೋಡಬೇಕಾದ ತಿಳ್ಕೊಳ್ಬೇಕಾದಂಥ ಕಾರ್ಯಗಳನ್ನು ಅನೇಕ ವೇಳೆ ಅದು ತಿಳಿಯದೇ ಹೋಗಿದೆ. ಆದ್ದರಿಂದ ಈ ದಿನಗಳಲ್ಲಿ ದೇವರೇ ನನ್ನ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡಪ್ಪ, ನಾನು ಕರುಣಿಸು. ನಿನ್ನ ವಾಕ್ಯ ಓದುವಾಗ ದೇವರ ವಾಕ್ಯದಲ್ಲಿ ಅಲ್ಲಿರುವಂಥ ಸಂಗತಿಗಳನ್ನು ಧ್ಯಾನಿಸುವಾಗ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡ್ತದೆ ಪ್ರಿಯ. ಆದ್ದರಿಂದ ಯಾಕೆ ದೇವರ ವಾಕ್ಯ ಓದಬೇಕು? ಈ ಮುಂಜಾನೆ ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಹೇಳುವಂಥ ಸಂಗತಿ ಏನಂದರೆ, ಎಷ್ಟು ಮಟ್ಟಿಗೆ ನೀವು ದೇವರ ವಾಕ್ಯವನ್ನು ಹಸಿವೆಯ ಬಾಯಾರಿಕೆಯಿಂದ ದೇವರ ವಾಕ್ಯದಲ್ಲಿರುವ ಸತ್ಯಗಳನ್ನು ನಾವು ಪ್ರಾರ್ಥನಾಪೂರ್ವಕವಾಗಿ ಆತ್ಮನ ಸಹಾಯದಿಂದ ಓದುವಾಗ ಧ್ಯಾನಿಸುವಾಗ ಅನೇಕ ರಹಸ್ಯಗಳು ದೇವರು ತಾನು ನಮಗೋಸ್ಕರ ಮಾಡಿರುವಂಥ ಕಾರ್ಯಗಳು ಏನೆಂಬುದನ್ನು ತಿಳ್ಕೊಳ್ಳುವುದಕ್ಕೆ ಅಲ್ಲಿ ಸಾಧ್ಯತೆ ಉಂಟು ಎಂಬುದನ್ನು ನಾವು ನೋಡ್ತೇವೆ. ಆದ್ದರಿಂದ ನಾವು ಎಫೆಸ ಪತ್ರಿಕೆಯನ್ನು ಧ್ಯಾನಿಸುವಾಗ ಅಲ್ಲಿರುವ ಸತ್ಯಗಳನ್ನು ಧ್ಯಾನಿಸುವಾಗ ದೇವರು ಹೆಚ್ಚಿನ ಸತ್ಯಗಳನ್ನು ನಮಗೆ ತಿಳಿಯಪಡಿಸ್ತಾನೆ. ಈ ಸಮಯದಲ್ಲಿ ನಾವು ಪ್ರಾಮುಖ್ಯವಾಗಿ ನಾವು ದೇವರ ವಾಕ್ಯದಲ್ಲಿರುವಂಥ ಇನ್ನೊಂದು ಸತ್ಯವನ್ನು ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ಸತ್ಯವೇದ ಇರುವುದಾದ ದಯಮಾಡಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯನ್ನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಫಾರ್ ಬೈ ಗ್ರೇಸ್ you have been saved through faith, and that not of yourselves. It is the gift of God, not of works, lest anyone should boast. ಈ ವಾಕ್ಯಗಳು ದೇವರು ತಾನೇ ಈ ದಿವಸದಲ್ಲಿ ನಮಗೆ ಸ್ಪಷ್ಟವಾದ ರೀತಿಯಲ್ಲಿ ತನ್ನ ಆತ್ಮ ಮೂಲಕವಾಗಿ ಮಾತಾಡುವಂತೆ ನಾವು ಕರ್ತನ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಒಬ್ಬನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಎಂಬ ವಾಕ್ಯದ ಸತ್ಯಗಳನ್ನು ನಾವು ಓದಿದ್ದೇವೆ. ಈಗ ಕರ್ತನೆ, ಅನೇಕರು ವಾಕ್ಯಗಳನ್ನು ಕೇಳಿದ್ದಾರೆ, ಅದರ ಅನುಭವದಲ್ಲಿ ಅನೇಕರಲ್ಲಿ ಇಲ್ಲ, ಅದರ ಅನೇಕರ ಅನುಭವಕ್ಕೆ ತಂದಿದ್ದಕ್ಕಾಗಿ ಸ್ತೋತ್ರ. ಈ ದಿವಸ ಕೂಡ ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ ದೇವರೇ, ಒಂದು ವೇಳೆ ಯಾರಾದರೂ ಇನ್ನೂ ರಕ್ಷಣೆ ಹೊಂದದೇ ಇರುವುದಾದರೆ, ನಿನ್ನನ್ನು ನಂಬಿಕೆ ಮೂಲಕವಾಗಿ ತಮ್ಮ ಹೃದಯಗಳಲ್ಲಿ ಸ್ವೀಕಾರ ಮಾಡದೆ ಹೋಗಿರುವುದಾದರೆ, ಪರಿಶುದ್ಧಾತ್ಮನೇ ನಿನ್ನ ಕಾರ್ಯವನ್ನು ಸಾಧಿಸಪ್ಪ. ಪರಿಶುದ್ಧಾತ್ಮ ತಾನೇ ನಮ್ಮಲ್ಲಿ ಆ ಒಂದು ಮನವರಿಕೆಯನ್ನುಂಟು ಮಾಡುವ ಆತನು. ಹೌದು, ಪಾಪ ನೀತಿ ನ್ಯಾಯ ಅರಿವನ್ನು ಹುಟ್ಟಿಸ್ತಾನೆ ಎಂಬುದಾಗಿ ನಮ್ಮ ವಾಕ್ಯ ಹೇಳುವಾಗ, ದೇವರೇ ನಿನ್ನ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳದಂತೆ ದೇವರೇ, ನಿನ್ನ ಅಮೂಲ್ಯ ಪ್ರೀತಿಯನ್ನು ನೀನು ಎಷ್ಟು ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದ್ದಿ, ಆ ಶಿಲುಬೆಯ ಪ್ರೀತಿಯನ್ನು ತಿಳ್ಕೊಳ್ಳುವಂತೆ ಕರುಣೆ ತೋರಿಸು. ಕರ್ತನೆ, ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಡು, ಹೇಳಬೇಕಾದ ಮಾತುಗಳನ್ನು ಆತ್ಮನ ಬಲದಲ್ಲಿ ಆತ್ಮನ ನಡೆಸಿಕೆಗೆ ಅನುಸಾರವಾಗಿ ಆತ್ಮನ ಅಭಿಷೇಕದ ನೆಲೆಗೊಂಡು ಹೇಳಲಿಕ್ಕಾಗುವಂತೆ ಕರುಣೆ ತೋರಿಸು. ಎಲ್ಲ ಸ್ವಾರ್ಥದಿಂದ ಸೈತನ ಆಲೋಚನೆ ಕಾರ್ಯಗಳಿಂದ ನಾನು ಬಿಡುಗಡೆ ಮಾಡು.
ನಿನ್ನಲ್ಲಿ ನಿನ್ನ ಶಿಲುಬೆಯಲ್ಲಿ ನಿನ್ನ ಪುನರುತ್ಥಾನದಲ್ಲಿ ಐಕ್ಯವಾಗಿ ಜೀವಿಸುವಂತೆ, ನಿನ್ನ ಪ್ರಕಟಿಸುವಂತೆ, ಮಯಪಡಿಸುವಂತೆ ನನಗೆ ಕೃಪೆ ತೋರಿಸು. ಎಲ್ಲವನ್ನಿಗೆ ಅಧೀನಪಡಿಸಿದ್ದೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಭಾಗದಲ್ಲಿ ಇದು ಅನೇಕ ಸಾರಿ ನಾನು ನಂಬ್ತೇನೆ, ಅನೇಕ ವಾಕ್ಯಗಳನ್ನು ಓದಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಎಷ್ಟು ಮಟ್ಟಿಗೆ ಈ ಜೀವನ ವಾಕ್ಯದಲ್ಲಿರುವ ಸತ್ಯ ನಮ್ಮ ಅನುಭವಕ್ಕೆ ಬಂದಿದೆ ನನಗೆ ಗೊತ್ತಿಲ್ಲ. ಇಲ್ಲಿ ಪೌಲನು ತರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನಾವು ರಕ್ಷಣೆ ಹೊಂದಬೇಕಾದರೆ ನಾವು ಏನು ಮಾಡಬೇಕು ಎಂಬ ಸಂಗತಿ ಇಲ್ಲಿ ಸ್ಪಷ್ಟವಾದಂಥ ಒಂದು ನಡೆಸುವಿಕೆ. ಅಂದರೆ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ಅನೇಕ ವೇಳೆ ರಕ್ಷಣೆ ಅನ್ನುವಂಥ ಮಾತು ಅನೇಕ ವೇಳೆ ಇದು ವಾಡಿಕೆಯಾಗಿ ಬಂದುಬಿಟ್ಟಿದೆ, ಚೀಪಾಗಿಬಿಟ್ಟಿದೆ. ಅನೇಕರು ಕೇಳ್ತಾರೆ ರಕ್ಷಣೆ ಹೊಂದಿದೆಯೋ ಎಂಬುದಾಗಿ. ಈವನ್ ನಮ್ಮ ಪ್ರಸಂಗಗಳಲ್ಲಿ ಮಾತುಗಳಲ್ಲಿ ಹೇಳುವಾಗ ಎಲ್ಲ ರೀತಿಯಲ್ಲಿ ರಕ್ಷಣೆ ಹೊಂದಲೇಬೇಕು ಎಂಬ ರೀತಿಯಲ್ಲಿ ಅನೇಕರಿಗೆ ಒಂದು ರೀತಿಯಲ್ಲಿ ರಕ್ಷಣೆ ಅಂತ ಕೇಳಬೇಕಾದ್ರೆ ಒಂದು ಅಲರ್ಜಿ. ಏನಪ್ಪ ಯಾವಾಗ ನೋಡಿದ್ರು ರಕ್ಷಣೆ ಅಂತ ಕೇಳ್ತಾರೆ ಎಂಬುದಾಗಿ. ಪ್ರಿಯರೇ, ಇದು ಭಾಳ ಒಂದು ವಿಶೇಷವಾದಂಥದ್ದು ಮಾತ್ರವಲ್ಲ, ದೇವರು ಇಡೀ ಲೋಕದ ಜನರಿಗೆ ಒಂದು ಕೃಪೆಯ ಕಾಲದಲ್ಲಿ ಕೊಟ್ಟಿರುವಂಥ ಒಂದು ಏನಂದರೆ ಅವಕಾಶ ಏನಂತ ಹೇಳಿದ್ರೆ, ಮನುಷ್ಯನು ಹೇಗೆ ಪಾಪದಿಂದ ಬಿಡುಗಡೆ ಹೊಂದಿ ಯೇಸು ಕ್ರಿಸ್ತನ ಮೂಲಕವಾಗಿ ಸಿಗ್ತಕ್ಕಂಥ ಏನಂದರೆ ಶ್ರೇಷ್ಠವಾದಂಥ ರಕ್ಷಣೆಯ ಸೌಭಾಗ್ಯವನ್ನು ತನ್ನ ಜೀವಿತದಲ್ಲಿ ಕಂಡುಕೊಳ್ಳುವಂಥದ್ದು, ಅನುಭವಿಸುವಂಥ ಒಂದು ಸಂಗತಿ. ಇಲ್ಲಿ ಪೌಲನು ಈ ಎಫೆಸಸ್ ಸಭೆಗೆ ಹೇಳಬೇಕಾದ್ರೆ ಅವರಿಗೆ ಮನವರಿಕೆ ಮಾಡ್ತಿದ್ದಾನೆ. ನೀವು ಹೇಗೆ ರಕ್ಷಣೆ ಹೊಂದಿದ್ದೀರಿ, ಹೇಗೆ ರಕ್ಷಿಸಲ್ಪಟ್ರಿ ಎಂಬುದಾಗಿ ಹೇಳಬೇಕಾದ್ರೆ ನಿಮ್ಮ ಯಾವ ಯೋಗ್ಯತೆಯಿಂದ ಅಲ್ಲ, ಅದನ್ನು ಅವರಿಗೆ ತರುವಂಥ ಸಂಗತಿ ಹೇಳ್ತಿರುವಂಥ ಮಾತು ಏನಂತ ಹೇಳಿದ್ರೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಅನೇಕ ವೇಳೆ ಮನುಷ್ಯನು ತನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಅನೇಕ ವೇಳೆ ಅವರ ಹಿನ್ನೆಲೆಗಳು, ಅದು ಸಂಗತಿಗಳು, ನಾನು ಇಂಥವನು ಅಂಥವನು ಎಂಬುದಾಗಿ ಹೇಳಿಕೊಂಡು ಅನೇಕ ಕೊಚ್ಚಿಕೊಳ್ಳುವಂಥ ಸಾಧ್ಯತೆ ಇರಬಹುದು ಅನೇಕ ವೇಳೆ ಅನೇಕ ಮನುಷ್ಯರಲ್ಲಿ. ಆದರೆ ಇಲ್ಲಿ ಪೌಲನ ಗಮನಕ್ಕೆ ಬರುವಂಥ ಸಂಗತಿ ಯಾಕೆ ಇದನ್ನು ತಿಳಿಸ್ತಿದ್ದಾನೆ ಅಂತ ಹೇಳಿದ್ರೆ, ನೀವು ಎಂದು ಕೃಪೆಯಿಂದಲೇ, ಈ ಮಾತನ್ನು ಎಷ್ಟು ಮಟ್ಟಿಗೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ, ಎರಡು ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ. ಅಂದರೆ ತರುವಂಥ ಒಂದು ಸಂಗತಿ ಏನಂದರೆ, ಇಲ್ಲಿ ನಂಬಿಕೆ ಮತ್ತು ಕೃಪೆ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುವುದಕ್ಕೆ ಸಾಧ್ಯವಾಗಿದೆ ಎನ್ನುವುದನ್ನು ಇಲ್ಲಿ ತಿಳಿಯಪಡಿಸಿದ್ದಾನೆ. ಇಲ್ಲಿ ಪೌಲನ ಅನುಭವದ ಮೂಲಕವಾಗಿ ಇಲ್ಲಿ ತಿಳಿಸುವಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಅಂದರೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕಾದರೆ ಯಾವುದು ಪ್ರಾಮುಖ್ಯ ಅಂತ ಹೇಳಿದ್ರೆ, ನಂಬಿಕೆಯ ಮೂಲಕ. ಯಾವ ನಂಬಿಕೆ? ಎಂಥ ನಂಬಿಕೆ? ಜೀವನ ನಂಬಿಕೆ. ಅದು ದೇವರು ನಮಗೋಸ್ಕರ ನಮಗೆ ಕೊಡುವಂಥ ರೀತಿ, ಪರಲೋಕದಿಂದ ನಮಗೆ ಅನುಗ್ರಹವಾಗಿ ಕೊಡುವಂಥ ಒಂದು ರೀತಿಯಲ್ಲಿ ದೇವರ ನಂಬಿಕೆ ಏನು ಮಾಡ್ತದೆ, ಆ ಕೃಪೆಯನ್ನು ದೇವರು ಕೊಡುವಾಗ, ಸತ್ಯವನ್ನು ಕೇಳುವಾಗ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಒಬ್ಬ ವ್ಯಕ್ತಿ ಕೇಳುವಾಗ ಆಗುವಂಥ ಮನವರಿಕೆ ಕಾರ್ಯಗಳು ಏನೆಂಬುದನ್ನು ನೋಡ್ತೇವೆ. ರಿಯಲೈಸೇಷನ್ ಆ್ಯಂಡ್ ರಿಪೆಂಟೆನ್ಸ್ ಕಮ್ಸ್ ಥ್ರೂ ದ ಹೋಲಿ ಸ್ಪಿರಿಟ್. ನಾವು ನೋಡ್ತೇವೆ, ನಾವು ದೇವರ ಆತ್ಮವನ್ನು ನಮ್ಮಲ್ಲಿ ಮಾಡುವಂಥ ಕಾರ್ಯ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಸುವಾರ್ತೆ, ದೇವರ ವಾಕ್ಯದ ಸತ್ಯಗಳನ್ನು ಯಾವಾಗ ಪ್ರಕಟವಾಗ್ತೇವೋ, ಅಂದರೆ ಮುಂದೆ ಬರಲಿಕ್ಕಿರುವ ದೈವ ಕೋಪದಿಂದ ತಪ್ಪಿಸುವಂಥ ಸಂಗತಿ, ಯಾಕೆ ರಕ್ಷಣೆ ಹೊಂದಬೇಕಂತ ಹೇಳಬೇಕಾದ್ರೆ ಇರುವಂಥ ಸತ್ಯ, ದೇವರ ವಾಕ್ಯದಲ್ಲಿರುವ ಸತ್ಯ ಏನಂತ ಹೇಳಿದ್ರೆ, ನಮ್ಮ ದೇವರು ಪರಿಶುದ್ಧನು, ಪಾಪವನ್ನು ಹಗೆ ಮಾಡುವ ಆತನಾಗಿದ್ದಾನೆ. ಒಬ್ಬ ಮನುಷ್ಯನ ಪಾಪದಲ್ಲಿ ಹುಟ್ಟಿ ಪಾಪದಲ್ಲಿ ಸಾಯುವಾಗ ಪಾಪ ಫಲ ಏನಂತ ಹೇಳಿದ್ರೆ ನಿತ್ಯ ನಾಶನಕ್ಕೆ ನಡೆಸುವಂಥದ್ದು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ರೋಮಪುರ ಪತ್ರಿಕೆ 6:23, ಪಾಪವು ಕೊಡುವ ಸಂಬಳ ಮರಣ. ಪಾಪದ ಒಂದು ದುರಾವಸ್ಥೆ ಸಂಗತಿಗಳು ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯನನ್ನು ಯಾವ ಸ್ಥಿತಿಗೆ ತರುತ್ತದೆ ಅಂತ ಹೇಳಿದ್ರೆ ನಿತ್ಯ ನಾಶನಕ್ಕೆ ನಡೆಸುವಂಥದ್ದು ಆಗಿದೆ ಎಂಬುದಾಗಿ ನೋಡ್ತೇವೆ. ಆದಾಮ ಅವಳು ಮಾಡಿದಂಥ ಪಾಪದ ದೆಸೆಯಿಂದ ಇಡೀ ಲೋಕಕ್ಕೆ ಶಾಪ ಬಂತು. ದೇವರ ಪ್ರತ್ಯೇಕತೆ, ದೇವರಿಂದ ಪ್ರತ್ಯೇಕವಾದರು, ದೇವರ ತೀರ್ಪಿಗೆ ಗುರಿಯಾದರು, ದೇವರ ದಂಡನೆಗೆ ಗುರಿಯಾದರು ಎಂಬುದಾಗಿ ನೋಡ್ತೇವೆ. ಯಾವಾಗ ದೇವರಿಗೆ ಅವಿದ್ಯರಾದಂಥ ಸಮಯದಲ್ಲಿ ಎಂಥ ಒಂದು ಭಯಂಕರವಾದಂಥ ಒಂದು ಶಾಪ ಇಡೀ ಲೋಕಕ್ಕೆ ಆವರಿಸಿಕೊಳ್ತು ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಅನೇಕ ದೇವರ ವಾಕ್ಯ ಹೇಳ್ತೇವೆ, ನಾವು ಹುಟ್ಟಿದಿನಿಂದ ನಾವು ಪಾಪಿಯೇ, ದ್ರೋಹಿ ಎಂಬುದನ್ನು ಅರಿಕೆ ಮಾಡುವಂಥ ಸಾಧ್ಯತೆ. ನಾವು ದೇವರ ಮುಂದೆ ಯಾವ ರೀತಿ ನಾವು ಒಳ್ಳೆಯವನು,
ಯೋಗ್ಯನು ಎಂಬುದಾಗಿ ಹೇಳಿಕೊಳ್ಳುವಂಥ ಯಾವ ಸಂಗತಿಗಳಿಲ್ಲ. ನಮ್ಮ ಧರ್ಮ ಕಾರ್ಯಗಳು, ನಮ್ಮ ಎಲ್ಲ ಸಂಗತಿಗಳು ದೇವರ ಮುಂದೆ ಹೊಲಸು ಬಟ್ಟೆಯಾಗಿ ಉಂಟು ಎಂಬುದಾಗಿ ನೋಡ್ತೇವೆ. ಪೌಲ ಅದನ್ನು ಪ್ರತ್ಯೇಕ ರೋಮಾಪುರ ಪತ್ರಿಕೆ ಹೇಳಬೇಕಾದ್ರೆ, ನೀತಿವಂತರೊಬ್ಬನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ರೋಮಾಪುರ ಪತ್ರಿಕೆ 6 ಅಲ್ಲಿ ಪ್ರತ್ಯೇಕ 3:23 ನೋಡ್ತೇವೆ. ಎಲ್ಲರೂ ಯಾವ ನೀತಿವಂತರು ಒಳ್ಳೆಯವರು ಎಂಬುದಾಗಿ ಹೇಳಿಕೊಳ್ಳುವ ದೇವರು ಬಿಟ್ಟರೆ ಯಾರೂ ಇಲ್ಲ ಎಂಬುದನ್ನು ಪ್ರತ್ಯೇಕವಾಗಿ ನೋಡ್ತೇವೆ. ಪ್ರಿಯರೇ, ದೇವರ ದೃಷ್ಟಿ ಇಡೀ ಲೋಕದ ಮೇಲೆ ಇರುವಂಥ ಸ್ಥಿತಿ ನೋಡಬೇಕಾದ್ರೆ, ದೇವರ ಒಂದು ಕಾರ್ಯ, ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆತ ಮಾಡಿರುವಂಥ ರಕ್ಷಣಾ ಕಾರ್ಯ ಅದು ಮಾಡಿ ಮುಗಿಸಿತು, ತೀರಿತು ಎಂಬುದಾಗಿ ಹೇಳಿರಬೇಕಾದ್ರೆ, ಈಗ ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಬರಬೇಕಾದ್ರೆ ಯಾವ ಭಾವದಲ್ಲಿ, ಯಾವ ರೀತಿಯಲ್ಲಿ ದೇವರ ಸನ್ನಿಧಾನಕ್ಕೆ ಬರಬೇಕಾಗಿದೆ, ದೇವರ ಅನ್ಯೋನ್ಯತೆಯನ್ನು ಸೇರಬೇಕಾದ್ರೆ, ಆ ಪರಲೋಕದ ಬಾಧ್ಯತೆಯನ್ನು ಹೊಂದಬೇಕಾದರೆ, ದೇವರು ಮಾಡಿರುವಂಥ ಒಂದು ಕಾರ್ಯ ಸಂಗತಿಗಳು ಭಾಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ತೇನೆ. ಆದ್ದರಿಂದ ಸುವಾರ್ತೆ, ಅದಕ್ಕೋಸ್ಕರ ಯೇಸು ಕ್ರಿಸ್ತನು ತಾನು ಸತ್ತು ಉಣಲ್ಪಟ್ಟು ಸತ್ತವರಿಂದ 3ನೇ ದಿವಸ ಎದ್ದು ಬಂದು ತನ್ನ ಶಿಷ್ಯರಿಗೆ ಕೊನೆಯಲ್ಲಿ ಹೇಳಬೇಕಾದ್ರೆ, ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ ನಾವು 19-20 ನಿಮಿಷ ನೋಡಬೇಕಾದ್ರೆ 18 ಓದ್ತಾ ಬರುವಾಗ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರ್ರಿ, ಗ್ರೇಟ್ ಕಮಿಷನ್ ಎಂಬುದಾಗಿ ನೋಡ್ತೇವೆ. ಯಾರು ನಂಬುತ್ತಾರೋ ಶಿಷ್ಯರಾಗಿ ಮಾಡಿರಿ, ಅವರಿಗೆ ತಂದೆಯ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ರಿ. ನೋಡ್ರಿ, ಯುಗದ ಸಮಾಪ್ತಿ ಎಲ್ಲ ದಿವಸ ಎಂಬ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದಂಥ ಕರ್ತನು. ಈ ದಿವಸದಲ್ಲಿ ಸುವಾರ್ತೆ, ಯೇಸು ಕ್ರಿಸ್ತನ ಸುವಾರ್ತೆ ಯಾರು ಕೇಳ್ತಾರೆ ಅಂದರೆ, ಯೇಸು ಕ್ರಿಸ್ತನ ಸುವಾರ್ತೆ ಅಂತ ಹೇಳಬೇಕಾದ್ರೆ ಪ್ರತ್ಯೇಕವಾಗಿ 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನಾವು ಅದನ್ನು 3ನೇ ವರ್ಷ ನಾವು ಅನೇಕ ಸಾರಿ ಓದಿದ್ದೇವೆ. ಗೊತ್ತಿರುವಂಥ ವಾಕ್ಯ, ಶಾಸ್ತ್ರದಲ್ಲಿ ಬರೆದಿರುವಂಥ ಮಾತು, ಯೇಸು ಕ್ರಿಸ್ತ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ನಿವಾರಣೆಗೂ ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರ 3ನೇ ದಿವಸದಲ್ಲಿ ಎದ್ದು ಬಂದನು ಎಂಬುದಾಗಿ ನೋಡ್ತೇವೆ. ಇದೇ ಸಾರುವಂಥ ಸುವಾರ್ತೆ ಎಂಬುದಾಗಿ ನೋಡ್ತೇವೆ. ಈ ಸುವಾರ್ತೆಯನ್ನು ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ತನ್ನ ಜೀವಿತದ ಅದನ್ನು ನಂಬಿ ಅಂಗೀಕರಿಸಬೇಕು, ನಂಬಬೇಕೆಂಬ ಸಂಗತಿಯನ್ನು ಪೌಲನು ಪ್ರತ್ಯೇಕವಾಗಿ ಅದನ್ನು ರೋಮಾಪುರ ಪತ್ರಿಕೆಯಲ್ಲಿ ಅದನ್ನು ಪ್ರತ್ಯೇಕವಾಗಿ 10ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. ನೀನು ಅಂದರೆ ದೇವರ ವಾಕ್ಯದ ಸ್ಪಷ್ಟವಾದ ಸಂಗತಿ ಅಂದರೆ ವ್ಯಕ್ತಿಗತವಾದ ರೀತಿಯಲ್ಲಿ, ಇಟ್ಸ್ ಅ ವೆರಿ ಪರ್ಸನಲ್ ಮ್ಯಾಟರ್. ನೀನು ರಕ್ಷಣೆ ಹೊಂದಬೇಕಾದರೆ, ನೀನು ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಮಾಡಬೇಕಾದಂಥ ಒಂದು ಕಾರ್ಯ ಏನೆಂಬುದನ್ನು ಇಲ್ಲಿ ಪ್ರತ್ಯೇಕವಾಗಿ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ನೀನು ಯೇಸುವನ್ನೇ ಕರ್ತನು ಅಂದರೆ ಒಡೆಯನು ಎಂಬುದಾಗಿ ಬಾಯಿಂದ ಅರಿಕೆ ಮಾಡಿಕೊಂಡು, ದೇವರು ಆತನನ್ನು ಅಂದರೆ ಯೇಸು ಕ್ರಿಸ್ತನನ್ನು ಸತ್ತವಳಿಂದ ಎಬ್ಬಿಸಿದನೆಂದು ಹೃದಯದಲ್ಲಿ, ನೋಡಿ ಪ್ರತಿಯೊಂದು ಮಾತು ಗಮನಿಸ್ರಿ, ಹೃದಯದಿಂದ ನಂಬಿದರೆ ಏನಂತೆ ನಿನಗೆ ರಕ್ಷಣೆ ಆಗುವುದು. ನಿನಗೆ, ಈ ಮಾತು ಗಮನಿಸ್ರಿ, ನಿನಗೆ ರಕ್ಷಣೆ ಆಗುವಂಥ ಸಂಗತಿ ಅಂದರೆ ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಮುಂದಿನ ವಾಕ್ಯ ಗಮನಿಸ್ರಿ, ಅಲ್ಲಿ ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ. ಅಂದರೆ ಪಾಪಿಗಳು ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಯಾರಾಗಿದ್ದೇನೆ, ದೇವರ ಮುಂದೆ ಅಪರಾಧಿ ಪಾಪಿಗಳಾಗಿದ್ದು ಪಾಪದಲ್ಲಿ ಮುಳುಗಿ ಹೋದಂಥವರು. ಆದರೆ ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ನಂಬುವಾಗ ನಮಗೇನಾಗ್ತದಂತೆ, ಯೇಸು ಕ್ರಿಸ್ತ ನನ್ನ ಪಾಪಕ್ಕೆ ಸತ್ತಿದ್ದಾನೆ, ಎದ್ದಿದ್ದಾನೆ ಎಂಬುದನ್ನು ನಂಬುವಾಗ ನೀತಿವಂತನೆಂಬ ನಿರ್ಣಯ ನಮಗೆ ದೊರಕ್ತದೆ, ನೀತಿ ದೊರಕ್ತದೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೇವೆ, ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. 2 ವಿಷಯಗಳನ್ನು ಇಲ್ಲಿ ಪೌಲ ತಿಳಿಯಪಡಿಸಿದ್ದಾನೆ. ಹೃದಯದಲ್ಲಿ ನಂಬುವುದರ ಮೂಲಕ ನಮಗಾಗುವಂಥ ಸಂಗತಿ ಏನಂತ ಹೇಳಿದ್ರೆ ನೀತಿ. ಏನಂತ ನಂಬಬೇಕು? ಯೇಸು ಕ್ರಿಸ್ತ ನನ್ನ ಪಾಪಕ್ಕಾಗಿ ನನಗೋಸ್ಕರ ಶಿಲುವೆ ಮೇಲೆ ಪ್ರಾಣ ಕೊಟ್ಟು ಸತ್ತು ಉಣಲ್ಪಟ್ಟು ಎದ್ದಿದ್ದಾನೆ. ಯೇಸು ಕ್ರಿಸ್ತನ ರಕ್ತ ನನ್ನ ಪಾಪಗಳಿಗೋಸ್ಕರ ಸುರಿಸಲ್ಪಟ್ಟಿದ್ದೆ. ಯೇಸು ಕ್ರಿಸ್ತನ ರಕ್ತನ ಎಲ್ಲ ಪಾಪಗಳನ್ನು ಶುದ್ಧಿ ಮಾಡುವಂಥದ್ದು ಎಂಬುದನ್ನು ನೀನು ನಂಬಿ ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ನಂಬುವಾಗ ಮಾತ್ರ ಆಗುವಂಥ ಕಾರ್ಯ ಬಿಡುಗಡೆ, ರಕ್ಷಣೆಯ ಒಂದು ಅನುಭವ. ಅನೇಕರು ತಲೆಜ್ಞಾನದಲ್ಲಿ ನಂಬುವಂಥ ಸಾಧ್ಯತೆ ಉಂಟು. ನಾನು ರಕ್ಷಣೆ ಹೊಂದಿದ್ದೇನೆ, ತಲೆಜ್ಞಾನದಲ್ಲಿ ಅನೇಕರು ಕೇಳ್ತಾ ಇದ್ದೇವೆ ಎಂಬುದಾಗಿ. ತಲೆಜ್ಞಾನದಿಂದ ಯಾವ ವ್ಯಕ್ತಿಯಾಗಲಿ ರಕ್ಷಣೆ ಹೊಂದಕ್ಕೆ ಸಾಧ್ಯತೆ ಇಲ್ಲ. ನನಗೆ ಗೊತ್ತುಂಟು, ಎಲ್ಲ ಆಲೋಚನೆಗಳೆಲ್ಲ ಗೊತ್ತುಂಟು ಎಂಬುದಾಗಿ. ದೇವರಾತ್ಮನ ಕಾರ್ಯ ನಮ್ಮ ಹೃದಯಗಳಲ್ಲಿ
ನಾನು ದೀನತೆ ನಮ್ರತೆಯುಳ್ಳವನಾಗಿ, ಯಾವ ತಗ್ಗಿದ ಭಾವವುಳ್ಳವರಾಗಿ, ವಿತ್ ರಿಯಲೈಸೇಷನ್, ಆ ಪಶ್ಚಾತ್ತಾಪ ಮಾನಸಾಂತರದಿಂದ ನಮ್ಗೆ ಗೊತ್ತಾಗಬೇಕು ನನ್ನ ದುರಾವಸ್ಥೆ, ಪಾಪದ ದುರಾವಸ್ಥೆ ಯಾಕೆ ರಕ್ಷಣೆ ಹೋಗಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರೆ ನನ್ನ ಸ್ಥಿತಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಎಲ್ಲದರಲ್ಲೂ ಉತ್ತಮನಾಗಿದ್ದೇನೆ, ಒಳ್ಳೆ ಕಾರ್ಯ ಮಾಡ್ತಾ ಇದ್ದೇನೆ, ದಾನ ಧರ್ಮ ಮಾಡ್ತಾ ಇದ್ದೇನೆ, ತೀರ್ಥಯಾತ್ರೆ ಮಾಡ್ತಾ ಇದ್ದೇನೆ, ನಾನು ಎಲ್ಲ ರೀತಿಯಲ್ಲೂ ನಾನು ಹಣ ಸಹಾಯ ಮಾಡ್ತೇನೆ, ಕಾಣಿಕೆ ಕೊಡ್ತೇನೆ, ಚರ್ಚ್ಗೆ ಹೋಗ್ತೇನೆ ಅಂತ ಅನೇಕರು ಹೇಳ್ಬೋದು. ನನ್ನ ಅಪ್ಪ ಅಮ್ಮ ಕ್ರೈಸ್ತರು, ನಾನು ಕ್ರೈಸ್ತನು. ಈ ಎಲ್ಲ ಸಂಗತಿಗಳಿಂದ ಒಬ್ಬ ರಕ್ಷಣೆ ಹೋಗಕ್ಕೆ ಸಾಧ್ಯತೆ ಇಲ್ಲ ಪ್ರಿಯರೇ. ನನ್ನ ಜೀವಿತದಲ್ಲಿ ನಾನು ಆದಂಥ ಅನುಭವಗಳನ್ನು ಅನೇಕ ಸಾರಿ ಹೇಳಿದ್ದೇನೆ. ನಾನು ಕೂಡ ಎಲ್ಲ ರೀತಿಯಲ್ಲಿ ನನ್ನ ಹಿನ್ನೆಲೆ, ನನ್ನ ಸಂಗತಿಗಳೆಲ್ಲ ರೀತಿಯಲ್ಲಿ ನೋಡುವಾಗ ಕ್ರಮವಾಗಿ ನಾನು ಮಾಡ್ತಾಯಿದ್ದೆ. ಸಂಗತಿ ಚರ್ಚ್ಗೆ ಹೋಗ್ತಾ ಇದ್ದೆ, ಸಂಡೇ ಸ್ಕೂಲ್ ಹೋಗ್ತಾ ಇದ್ದೆ, ಎಲ್ಲ ರೀತಿಯ ವಾಕ್ಯ ಕೇಳ್ತಾ ಇದ್ದೆ, ಕ್ರಮವಾಗಿ ಎಲ್ಲ ಕಾರ್ಯ ಮಾಡ್ತಾ ಇದ್ದರೂ ಕೂಡ ನನಗೆ ರಕ್ಷಣೆ ಅನುಭವ ಆಗಲಿಲ್ಲ. ಆದರೆ ಒಂದು ದಿನ ನನ್ನ ಜೀವಿತದಲ್ಲಿ ಬಂದಾಗ, ಹೌದು ನೀನು ಪಾಪಿಯಾಗಿದ್ದಿ, ನೀನು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ಕಾಣಲಾರಿ. ಯೋಹಾನ ಸುವಾರ್ತೆ 3:3 ಯೇಸು ಕ್ರಿಸ್ತ ನಿಕೋದೇಮನಿಗೆ ಹೇಳಿದಂಥ ಮಾತು. ಹೌದು, ಮರಣದ ಭಯದಲ್ಲಿದ್ದಂಥ ನನಗೆ, ನಾನು ನಿರೀಕ್ಷೆ ಇಲ್ಲದಂಥ ಸಂಗತಿಯಲ್ಲಿ ಅಂಧಕಾರದಲ್ಲಿದ್ದಂಥ ನನಗೆ ದೇವರು ಕರುಣೆ ತೋರಿಸಿದಂಥ ರೀತಿ, ಆ ದಿವಸ ನನ್ನ ಜೀವಿತರಾದಂಥ ಒಂದು ಸಂಗತಿ, ದೇವರೇ ಪಾಪಿಯಾದ ನಾನು ಕರುಣಿಸು, ನಾನು ಹೃದಯದಲ್ಲಿ ಬಂದು ವಾಸ ಮಾಡು, ಇಂದಿನ ನಿನಗಾಗಿ ಜೀವಿಸ್ತೇನೆಂಬ ಆ ಒಂದು ಯಥಾರ್ಥವಾದ ಪ್ರಾರ್ಥನೆ ನಾನು ಹೃದಯದಲ್ಲಿ ಮಾಡಿದಾಗ, ನಾನು 16ನೇ ವರ್ಷದಲ್ಲಿ ಯೇಸು ಕ್ರಿಸ್ತ ನಾನು ಸ್ವಂತ ರಕ್ಷಣೆ ಅಂಗೀಕರಿಸಿದಾಗ ನನಗೆ ಬಿಡುಗಡೆ ಆಯಿತು, ಪಾಪದ ಬಿಡುಗಡೆ ಆಯಿತು. ರಕ್ಷಣೆ ಅನುಭವ, ನೀತಿವಂತನೆಂಬ ನಿರ್ಣಯ ದೇವರನ್ನು ಕೊಟ್ಟಂಥ ರೀತಿಯಲ್ಲಿ ನಾನು ಎಷ್ಟೋ ಕರ್ತನಲ್ಲಿ ಆನಂದಿಸುವಂತೆ, ದೇವರನ್ನು ಮಯಪಡಿಸುವಂತೆ ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಶ್ರೇಷ್ಠವಾದ ಕಾರ್ಯ. ಅಂದಿನಿಂದ ದೇವರ ಕೃಪೆಯಿಂದ ಪ್ರಾರಂಭವಾದ ಕ್ರಿಸ್ತಿಯ ಜೀವಿತ ಇದುವರೆಗೂ ಆ ಸುವಾರ್ತೆಯನ್ನು, ಆ ಸಾಕ್ಷಿಯನ್ನು ಕರ್ತನ ಮಹಿಮೆಗಾಗಿ ಹೇಳುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಪ್ರಿಯರೇ, ಇದು ನನ್ನ ಜೀವಿತದಲ್ಲಿ ದೇವರು ಕರುಣಿಸಿ ಆ ನಂಬಿಕೆ ಮೂಲಕ ಕೃಪೆಯ ರಕ್ಷಣೆ ಹೊಂದಿದ್ದೇನೆಂಬುದನ್ನು ಹೇಳಬೇಕಾದ್ರೆ ಇದು ನನ್ನ ಯೋಗ್ಯತೆಯಿಂದಲ್ಲ, ದೇವರ ಕರುಣೆ ನನ್ನ ಪಾಲಿಗೆ ಬಂದದರಿಂದ ಆ ಕೃಪೆಯನ್ನು ವ್ಯರ್ಥವಾಗಿ ಹೋಗದಂತೆ ದೇವರು ತನ್ನ ಕೃಪೆಯನ್ನು ತೋರಿಸಿ ನಡೆಸಿದ್ದಾನೆ ಎಂಬುದಾಗಿ ನಾನು ಹೇಳಬಲ್ಲೆ. ಅನೇಕರ ಜೀವಿತ ನೋಡ್ತೇವೆ. ಜಕ್ಕಾಯನ ಜೀವಿತದಲ್ಲಿ ಲೂಕನ ಸುವಾರ್ತೆ 19ನೇ ಅಧ್ಯಾಯ ನೋಡುವಾಗ, ಯೇಸು ಕ್ರಿಸ್ತನು ಆ ಯೆರಿಕೋ ಊರನ್ನು ದಾಟಿ ಹೋಗುವಾಗ ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಅಡಗಿಕೊಂಡಿದ್ದಾನೆ ಮರದ ಮೇಲೆ. ಅವನಲ್ಲಿ ಯೇಸುವನ್ನು ನೋಡಬೇಕೆಂಬಂಥ ಆಸೆ ಬಯಕೆ ಉಂಟು. ಯೇಸು ಕ್ರಿಸ್ತನು ಬಂದು ಆ ಆಲದ ಮರದ ಹತ್ರ ನಿಮ್ಮ ಮೇಲೆ ನೋಡಿ, ಜಕ್ಕಾಯನೇ ತಟ್ಟನ್ನು ಇಳಿದು ಬಾ, ನಾನು ನಿನ್ನ ಮನೆಗೆ ಬರಬೇಕೆಂಬುದಾಗಿದ್ದೇನೆ. ಅವನಿಗೆ ಎಂಥ ಆಶ್ಚರ್ಯ, ಯೇಸು ಕ್ರಿಸ್ತನ ನನ್ನ ಹೆಸರೇ ಗೊತ್ತಾಯಿತು, ನನ್ನ ಮನೆಗೆ ಬರಬೇಕೆಂಬುದಾಗಿದ್ದಾನಲ್ಲ. ಓ, ಎಂಥ ಸಂತೋಷವಾಗಿ ಯೇಸು ಕ್ರಿಸ್ತನ ನನ್ನ ಮನೆಗೆ ಸೇರಿಸ್ಕೊಂಡು, ಯೇಸು ಕ್ರಿಸ್ತನು ಅವನ ಮನೆಗೆ, ಜಕ್ಕಾಯನ ಮನೆಗೆ ಬಂದಾಗ ಹೇಳಿದಂಥ ಮಾತು, ಸ್ವಾಮಿ, ನನ್ನ ಆಸ್ತಿ ಅರ್ಧವನ್ನು ನಾನು ಏನು ಮಾಡ್ತೇನೆ, ಬಡವರಿಗೆ ಕೊಡ್ತೇನೆ, ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ ನಾನು 3-4 ವಾಪಸ್ ಕೊಡ್ತೇನೆ. ಯೇಸು ಸ್ವಾಮಿ ಏನು ಹೇಳಲಿಲ್ಲ, ಅವನಿಗೆ ಮಾಡು ಎಂಬುದಾಗಿ. ಕತ್ತಲೆಯಿಂದ ತುಂಬಿದಂಥ ಒಂದು ಸಂಗತಿ, ಲೋಕದ ಐಶ್ವರ್ಯದಲ್ಲಿ ಮುಳುಗಿ ಹೋಗಿದ್ದಂಥ ಜಕ್ಕಾಯನ ಜೀವಿತದಲ್ಲಿ ಯೇಸುವಿನ ಪ್ರವೇಶ, ಯೇಸು ಕ್ರಿಸ್ತನ ಮನೆಗೆ ಬಂದಾಗ ಯೇಸು ಕ್ರಿಸ್ತನ ಹೇಳಿದ ಮಾತು, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮ ಮನೆಗೆ, ನನ್ನ ಜೀವಿತದಲ್ಲಿ ಪ್ರವೇಶ ಮಾಡುವಾಗ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ ಬರುವಾಗ ಆಗುವಂಥ ಸಂಗತಿಗಳಂತ ಹೇಳಿದ್ರೆ ನೂತನ ಸೃಷ್ಟಿಗಳಾಗ್ತೇವೆ, ನೂತನ ಜೀವಿತ, ಹೊಸ ಪರಲೋಕದ ಅನುಭವ. ಹೆವನ್ ಕೇಮ್ ಡೌನ್ ಆ್ಯಂಡ್ ಗ್ಲೋರಿ ಫಿಲ್ ಮೈ ಸೋಲ್ ಎಂಬುದಾಗಿ ನಾವು ಆಡ್ತೇವೆ. ಆ ಪರಲೋಕದ ಅನುಭವ, ಆನಂದ, ಪರಿಶುದ್ಧಾತ್ಮ ನಮ್ಮ ಹೃದಯಗಳಲ್ಲಿ ತರುವಂಥ ಸಂಗತಿ. ಪ್ರಿಯರೇ, ಇದು ನಿನ್ನ ಅನುಭವವಾಗಿದೆಯೋ? ಯೇಸು ಕ್ರಿಸ್ತನನ್ನು ನಂಬಿಕೆ ಮೂಲಕ ಕೃಪೆಯಿಂದ ರಕ್ಷಣೆ ಯೇಸು ಅಂಗೀಕರಿಸುವಾಗ ಆಗುವಂಥ ಸಂಗತಿ, ಅದರ ಅನುಭವ ಹೇಳತೀರದಂಥ ಸಂಗತಿ. ಆದ್ದರಿಂದ ಯೇಸು ಕ್ರಿಸ್ತನು ನಮ್ಮ ಜೀವಿತಗಳಲ್ಲಿ ಈ ಕೃಪೆಯ ಕಾಲ ಕೊಟ್ಟಿದ್ದಾನೆ, ಎಕ್ಸ್ಟೆಂಡ್ ಮಾಡ್ತಿದ್ದಾನೆ. ಇನ್ನು ಅನೇಕರು ಇನ್ನು ಅಂಧಕಾರದಲ್ಲಿ, ಪಾಪದಲ್ಲಿ ಮುಳುಗಿ ನಿತ್ಯ ನಾಶದಲ್ಲಿದ್ದಾರೆ. ಸುವಾರ್ತೆ ಸಾಲ್ಪಡ್ತಾ ಇದೆ, ಟಿ ವಿ ಮೂಲಕ, ರೇಡಿಯೋ ಮೂಲಕ, ನಾನಾ ವಿಧದಲ್ಲಿ ಸುವಾರ್ತೆ ವ್ಯಕ್ತಿಗತವಾಗಿ ಸಾಲ್ಪಡ್ತಾ ಇದೆ. ಏನೆಂದರೆ ಮನುಷ್ಯನು ದೇವರ ಮುಂದೆ ಅಪರಾಧಿಯಾಗಿದ್ದಾನೆ, ದೇವರ ದಂಡನೆ ಉಂಟು, ಜಡ್ಜ್ಮೆಂಟ್ ಡೇ, ದೇವರು ಭಯಂಕರವಾದಂಥ ಈ ಲೋಕವನ್ನು ದಂಡಿಸುವಂಥ ದಿನ ಉಂಟು, ಇದರಿಂದ ಬಿಡುಗಡೆ ಹೊಂದ್ರಿ. ಆದರೆ ಮನುಷ್ಯನಿಗೆ ಏನಂದರೆ ಅದು ಪ್ರಜ್ಞೆ, ಅದು ಇದಿಲ್ಲ, ಹುಚ್ಚು ಮಾತಾಗಿದೆ. ಅನೇಕರಿಗೆ ಶಿಲುಬೆಯ ಮಾತು ಎನ್ನುವಂಥದ್ದು ಹುಚ್ಚು ಮಾತಾಗಿದೆ.
ಯಾರಿಗೆ? ನಾಶದ ಮಾರ್ಗದಲ್ಲಿರುವವರಿಗೆ ಎಂಬುದಾಗಿ ಹೇಳಲ್ಪಟ್ಟಿದೆ. ರಕ್ಷಣೆಯ ಮಾರ್ಗ ನಮಗಾದ ದೇವರ ಶಕ್ತಿಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಈ ದಿವಸಗಳಲ್ಲಿ ರಕ್ಷಿಸಲ್ಪಟ್ಟಂಥ ಪ್ರಿಯರೇ, ನಮ್ಮ ಜೀವಿತಿರುವಂಥ ದೊಡ್ಡ ಭಾರ ಏನಂದರೆ ಈ ರಕ್ಷಣೆಯ ಸುವಾರ್ತೆಯನ್ನು ನನ್ನ ಕುಟುಂಬದವರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಎಲ್ಲ ಜನರಿಗೆ ತಿಳಿಸುವಂಥ ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ. ಇದು ದೇವರ ವಾಕ್ಯ ಹೇಳ್ತದೆ. ಅನೇಕ ಸಂಗತಿ ಉಂಟು, ನನಗೆ ಸಮಯ ಇಲ್ಲ ಅಲ್ಲಿ. ಏನಂದರೆ ಇದರಲ್ಲಿ ಹೊಗಳಿಕೆ ಯಾವುದು ಇದು ಇಟ್ಸ್ ಎ ಗಾಡ್ಸ್ ಗಿಫ್ಟ್. ರಕ್ಷಣೆ ಎನ್ನುವಂಥದ್ದು ದೇವರು ಕೊಟ್ಟಂಥ ವರ ಎಂಬುದಾಗಿ ನೋಡ್ತೇವೆ. ದೇವರು ಅದು ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಅನೇಕ ಸಂಗತಿಗಳು ಉಂಟು. ಏನಂದರೆ ಇದು ನನ್ನ ಯೋಗ್ಯತೆಯಿಂದ ನಾನು ಮಾಡಿದಂಥ ಸಂಗತಿಗಳಿಂದ ಅಲ್ಲ. ಇಟ್ ಈಸ್ ನಾಟ್ ಅರ್ನ್ ಬೈ ಮೈ ಸೆಲ್ಫ್. ನಾನು ಸಂಪಾದಿಸ್ಕೊಂಡೇನೆ ಎಂಬುದಾಗಿ ಅಲ್ಲ. ದೇವರು ನನ್ನ ಪಾಲಿಗೆ ಫ್ರೀ ಗಿಫ್ಟ್, ಆ್ಯಸ್ ಎ ಫ್ರೀ ಗಿಫ್ಟ್ ಹ್ಯಾಸ್ ಗಿವನ್ ಟು ಮೀ. ದಟ್ ಒನ್ಲಿ ಐ ರಿಸೀವ್ಡ್ ಇಟ್. ಒಬ್ಬರು ನನಗೆ ಏನಾದರೂ ಕೊಡುವುದಾದರೆ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತೇವೆ, ಥ್ಯಾಂಕ್ಸ್ ಎಂಬುದಾಗಿ ನಾವು ಹೇಳ್ತೇವೆ. ರಕ್ಷಣೆ ಎನ್ನುವಂಥದ್ದು ದೇವರು ನನ್ನ ಪಾಲಿಗೆ ಕೊಟ್ಟಂಥ ಬಹುಮಾನ, ಅದು ವರ. ಅದನ್ನು ನಾನು ಸ್ವೀಕರಿಸಿದ್ದೇನೆ. ದೇವರಿಗೆ ಆರಾಧಿಸುವಂಥ ಸಂಗತಿ. ಅದರಿಂದ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ಅದೇ ಹೇಳುವಂಥದ್ದು, ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ದೇವರೇ, ನೀನು ನನ್ನ ಪಾಲಿಗೆ ಕರುಣೆ ತೋರಿಸಿದ್ಯಪ್ಪ, ನಿನಗೆ ಸ್ತೋತ್ರಪ್ಪ. ನಿನ್ನ ಕೊಂಡಾಡ್ತೇನೆ, ಆರಾಧಿಸ್ತೇನೆ, ನಿನ್ನ ಮಯಪಡಿಸ್ತೇನೆ, ನಿನ್ನನ್ನು ಘನಪಡಿಸ್ತೇನೆ, ನಿನಗಾಗಿ ಜೀವಿಸ್ತೇನೆ ಎಂಬಂಥ ಆ ಒಂದು ಕೃತಜ್ಞತೆಯ ಭಾವ ಹೃದಯ ನಮ್ಮಲ್ಲಿರಬೇಕಾದಂಥ ಒಂದು ಸಂಗತಿ. ಅದರಿಂದ ದೇವರ ವಾಕ್ಯ ಹೇಳ್ತೀವಿ, ಆದ್ದರಿಂದ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಅನೇಕ ಸಂಗತಿಗಳು. ಅದಕ್ಕೆ ದೇವರ ಸನ್ನಿಧಾನ ಬರುವಾಗ ಗಣನೆಗೆ ಬಾರದವನಾಗಿದ್ದಂಥ ನನ್ನನ್ನು ದೇವರೇ ನಾನು ಕರುಣಿಸಿ ಆರಿಸಿಕೊಂಡೆ ಅಪ್ಪ, ಇದಕ್ಕಾಗಿ ಸ್ತೋತ್ರ. ನಮ್ಮ ಸ್ಥಿತಿ ಹಿಂದೆ ಎಂಥ ಭಯಂಕರವಾಗಿ ಸ್ಥಿತಿ ಇತ್ತು ದೇವರೇ, ಆದರೆ ನೀನು ನನ್ನ ಕರುಣಿಸಿದ್ದಿ, ನನ್ನ ಪ್ರೀತಿಸಿದ್ದಿ, ಇದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ದೇವರ ಮುಂದೆ ಯಾವಾಗ ನಾವು ತಗ್ಗಿದ ಭಾವವುಳ್ಳವರಾಗಿ, ದೀನತೆಯುಳ್ಳವರಾಗಿ ನಮ್ಮನ್ನು ಕರ್ತನಿಗೆ ಸಮರ್ಪಿಸಿಕೊಳ್ಳುವಾಗ ದೇವರು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಡೆಸುವಂಥವನಾಗಿದ್ದಾನೆ. ಆದ್ದರಿಂದ ಈ ಮಾತುಗಳನ್ನು ಕೇಳಿಸ್ತಿರುವಂಥ ಪ್ರಿಯರೇ, ನೀನು ರಕ್ಷಣೆ ಹೊಂದಿದಂಥ ದಿನ ಯಾವುದು? ಅನೇಕ ವೇಳೆ ನಮ್ಮ ಬರ್ತ್ಡೇಯನ್ನು ನಾನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ತೇವೆ. ಇಂಥ ದಿವಸದಲ್ಲಿ ನಾನು ರಕ್ಷಣೆ, ನಾನು ಇಂಥ ಒಂದು ದಿವಸ ಹುಟ್ಟಿದೆ, ಅದೆಷ್ಟೋ ಆಡಂಬರವಾಗಿ ನಾವು ಆಚರಿಸ್ತೇವೆ ನಮ್ಮ ಬರ್ತ್ಡೇಯನ್ನು. ಅದೇ ರೀತಿಯಲ್ಲಿ ಆತ್ಮಿಕ ರೀತಿಯಲ್ಲಿ ಹುಟ್ಟಿದಂಥ ದಿನ ಆ ಬರ್ತ್ಡೇ, ನಾನು ಯೇಸು ಕ್ರಿಸ್ತನ ಕಂಡುಕೊಂಡಂಥ ದಿನ, ನನ್ನ ಹೆಸರು ಪರಲೋಕದಲ್ಲಿ ಪುಸ್ತಕದ ಬರೆಯಲ್ಪಟ್ಟಿದೆ. ಆ ಒಂದು ಸಂತೋಷದಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವಂಥ ಒಂದು ಸಂಗತಿ ನಮ್ಮಲ್ಲಿ ಉಂಟೋ ಪ್ರಿಯರೇ? ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿವಸ. ಡೋಂಟ್ ಪೋಸ್ಟ್ಪೋನ್ ದಿಸ್ ಡೇ ಇನ್ ಯುವರ್ ಲೈಫ್. ದೇವರು ಕೊಟ್ಟಂಥ ಅವಕಾಶ ನಿನ್ನ ಜೀವಿತದಲ್ಲಿ ಅದನ್ನು ಏನು ಮಾಡಬೇಡ, ಮುಂದೆ ಹಾಕೋಬೇಡ. ಇವತ್ತಲ್ಲ ನಾಳೆ ಎಂಬುದಾಗಿ ಹೇಳಬೇಡ. ಅನೇಕ ನಾಳೆ ಬರುವುದಿಲ್ಲ ಅನೇಕರ ಜೀವಿತದಲ್ಲಿ. ದೇವ್ರ ವಾಕ್ಯ ಹೇಳ್ತೀವಿ, ಇದೇ ಇವತ್ತೇ ರಕ್ಷಣೆಯ ದಿವಸ. ಈ ದಿವಸ ಅನೇಕರು ನಾನಾ ರೀತಿ ಲೋಕ ಬಿಟ್ಟು ಹೋಗ್ತಿದ್ದಾರೆ, ಆಕ್ಸಿಡೆಂಟ್ಸ್ಗಳಿಂದ, ನಾನಾ ರೀತಿಯಲ್ಲಿ ಹಾರ್ಟ್ ಅಟ್ಯಾಕಿಂದ, ನಾನಾ ಸಂಗತಿಗಳು ಆಗ್ತಾಯಿದೆ ಈ ಲೋಕದಲ್ಲಿ. ದೇವರು ಕೊಟ್ಟಿರುವಂಥ ಈ ಕೃಪೆಯ ಕಾಲ, ಈ ದಿವಸದಲ್ಲಿ ಯೇಸು ಕ್ರಿಸ್ತ ನನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಉಣಲ್ಪಟ್ಟು ಆತ ಎದ್ದು ಬಂದಿದ್ದಾನೆ. ತಂದೆಯ ಬಲಗಡೆ ಸಿಂಹಾಸನನಾಗಿದ್ದಾನೆ, ತಿರುಗಿ ಬರ್ತಿದ್ದಾನೆ. ಯಾರಿಗೋಸ್ಕರ ಬರ್ತಿದ್ದಾನೆ? ನಂಬಿದಂಥ ಮಕ್ಕಳಿಗೋಸ್ಕರ. ನಮ್ಮದೇ ಹೋದಂಥವರಿಗೆ ಭಯಂಕರವಾದಂಥ ಶಿಕ್ಷೆ ಉಂಟು. ದೇವರ ವಾಕ್ಯ ಹೇಳ್ತದೆ, ಒಂದೇ ಸಾರಿ ಸಾಯುವುದು, ಆಮೇಲೆ ಮನುಷ್ಯನಿಗೆ ಏನುಂಟು? ನ್ಯಾಯ ತೀರ್ಪು ಉಂಟು. ನನ್ನ ವಾಕ್ಯ ದೇವರ ವಾಕ್ಯ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಉಂಟು. ಅದನ್ನು ಯಾರು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇಲ್ಲ ಪ್ರಿಯರೇ. ನೋ ಒನ್ ಕ್ಯಾನ್ ಎಸ್ಕೇಪ್ ಫ್ರಮ್ ದ ಗಾಡ್ಸ್ ಜಡ್ಜ್ಮೆಂಟ್. ಇದೇ ಆ ಸುಪ್ರಸನ್ನತೆಯ ಕಾಲ. ದೇವರು ತನ್ನ ಕೃಪೆಯನ್ನು, ತನ್ನ ಪ್ರೀತಿಯನ್ನು, ತನ್ನ ಕರುಣೆಯನ್ನು ತೋರಿಸಿರುವಂಥ ಸಂಗತಿಯಲ್ಲಿ ಡೋಂಟ್ ನೆಗ್ಲೆಕ್ಟ್. ಇದನ್ನು ತಿರಸ್ಕಾರ ಮಾಡಬೇಡ. ದೇವರು ತಿರಸ್ಕಾರ ಸಹಿಸ್ತವನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾರು ನಮ್ರತೆ, ದೀನತೆಯುಳ್ಳ, ತಗ್ಗಿದ ಬಾಳವರಾಗಿ ಆ ಸುಂಕದವನು ಪ್ರಾರ್ಥಿಸಿದಾಗೆ, ದೇವರೇ ಪಾಪಿಯಾದ ನಾನು ಕರುಣಿಸು. ಪ್ರಿಯರೇ, ನಾವು ಕರ್ತನ ಮುಂದೆ ತಗ್ಗಿದವರಾಗಿ, ಕರ್ತನೆಯನ್ನು ಕರುಣಿಸು, ಈ ದಿನವೇ ನನ್ನ ಮಾರ್ಪಡಿಸು, ನಿನಗಾಗಿ ನಾನು ಜೀವಿಸ್ತೇನೆ ಎಂಬ ಆ ಪ್ರತಿಷ್ಠೆಯ ಜೀವಿತಕ್ಕೆ ಬರುವಾಗ ದೇವರು ಕಾರ್ಯ ಮಾಡ್ತಾನೆ. ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬರ ಜೀವಿತ ಮಾಡಬೇಕಾದ ಕಾರ್ಯ ಯೇಸು ಕ್ರಿಸ್ತನ ಪ್ರೀತಿಯ ಸುವಾರ್ತೆಯನ್ನು ಇತರಿಗೆ ತಿಳಿಯಪಡಿಸುವ ದೇವರೇ ನಿನ್ನ ಮಹಿಮೆಗಾಗಿ ನಡೆಸು.
ನಾವು ಹೆಚ್ಚಳ ಪಡುವ ಯಾವ ರೀತಿ ನಮ್ಮಲ್ಲ, ಯೇಸು ಕ್ರಿಸ್ತನ ಹೆಚ್ಚಳ ಪಡುವಂಥವರಾಗಿದ್ದೇವೆ. ಕರ್ತನ ಕರುಣೆ ಕೃಪೆಯನ್ನು ವ್ಯರ್ಥ ಮಾಡೋದು, ಕರ್ತನನ್ನೇ ಮಯಪಡಿಸ್ತಾ ಜೀವಿಸೋಣ. ದೇವರ ಮಾತುಗಳನ್ನು ಆಶೀರ್ವದಿಸಿ. ಆಮೇಲೆ ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ನೀನು ಕೊಟ್ಟಂಥ ರಕ್ಷಣೆ ಒಂದು ಸಂಗತಿ, ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ. ಇದು ದೇವರ ವರ. ಹೊಗಳಿಕೊಳ್ಳೋದಕ್ಕೆ ಯಾವ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಕರ್ತನೇ, ನಿನ್ನ ವಾಕ್ಯ ತಿಳಿಯಪಡಿಸುವ ಸತ್ಯಗಳನ್ನು ಈ ದಿವಸ ಯಾರು ಕೇಳಿದ್ದಾರೆ ಹೃದಯಗಳಲ್ಲಿ ಕಾರ್ಯ ಮಾಡು. ಪ್ರತಿಯೊಬ್ಬರ ಜೀವಿತದಲ್ಲಿ ಮಾನಸಾಂತರವನ್ನು ಉಂಟು ಮಾಡಪ್ಪ. ದೇವರ ಮಕ್ಕಳಾಗುವಂಥ ಬಾಧ್ಯಸ್ಥಿಕೆಗೆ ನಡೆಸು ಕರ್ತನೇ. ನಿನ್ನ ಆತ್ಮನ ಮೂಲಕ ಪ್ರತಿಯೊಬ್ಬರಲ್ಲಿ ಪಾಪ ನೀತಿ ನ್ಯಾಯಗಳು ಅರಿವು ಹುಟ್ಟಿಸುವ ಆತನ ಎಂಬುದಾಗಿ ಹೇಳುವಾಗ ನಿನ್ನ ಕರುಣೆಯನ್ನು ತೋರಿಸಿ ಬೆಳಗ್ಗೆ ಬರುವಂತೆ ಮಾಡು. ಯೇಸು ಕ್ರಿಸ್ತನ ಹೆಸರನ್ನು ಬೇಡಿಕೊಳ್ತೇನೆ ತಂದೆಯೇ, ಆಮೆನ್. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಕರೆದಿದೆ ದೇವಾ, ಕನಿಕರದಿಂದಲೇ ಕರೆದಿದೆ ದೇವಾ. ತಪ್ಪಿದ ಹೆಜ್ಜೆಯ ಗಮನಿಸಿ ನನ್ನ ಪ್ರಭು, ನಡೆಸಿದಿ ಬೆಳಕಿನ ಹಾದಿಯಲಿ. ತಪ್ಪಿದ ಹೆಜ್ಜೆಯ ಗಮನಿಸಿ ನನ್ನ ಪ್ರಭು, ನಡೆಸಿದಿ ಬೆಳಕಿನ ಹಾದಿಯಲಿ. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕ